शनिवार 6 दिसंबर को संविधान निर्माता डॉक्टर बी.आर. अम्बेडकर के 69वें परिनिर्वाण दिवस के अवसर पर इंडियन नेशनल भीम आर्मी विदर की ओर से ब्रिम्स अस्पताल में रोगियों में फल वितरित किए गए। इस अवसर पर भीम आर्मी के राज्य अध्यक्ष दिलीप कुमार वर्मा और प्रकाश रावण ने मीडिया से बात की। इस अवसर पर राघवेंद्र मिनकेरा, उत्तम होकराना, संगमेश के अलावा अन्य लोग उपस्थित थे। केपी न्यूज़ के कैमरामैन महेश डिगे का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। बंधुगळे, जय भीम। ಇವತ್ತಿನ ಒಂದು ದಿವಸ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ರಾಜ್ಯ ಘಟಕ ಹಾಗೂ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇವತ್ತಿನ ಒಂದು ದಿವಸ ಪರಮ ಪೂಜ್ಯ ಬೋಧಿಸತ್ವ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೆಯ ಮಹಾಪರಿನಿರ್ವಾಣದ ಒಂದು ದಿವಸದ ಅಂಗವಾಗಿ ನಮ್ಮ ಒಂದು ಸಂಘಟನೆ ವತಿ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ವತಿಯಿಂದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ಒಂದು ರೋಗಿಗಳಿಗೆ ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ಳಲಾಗಿದೆ। ಇವತ್ತಿನ ಒಂದು ದಿವಸ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರನ್ನು ಅಗಲಿ ಒಂದು ಬಿಟ್ಟು ಹೋದ ದಿವಸ, ಇಡೀ ಒಂದು ಕರಾಳ ಬ್ಲ್ಯಾಕ್ ಡೇ ಅಂತ ಕೂಡ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾರೆ। ಇಡೀ ಪ್ರಪಂಚದಲ್ಲಿ 193 ರಾಷ್ಟ್ರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತೀರಿಕೊಂಡ ಒಂದು ಸಂದರ್ಭದಲ್ಲಿ 193 ರಾಷ್ಟ್ರಗಳು ತಮ್ಮ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ಗೌರವ ನಮನಪೂರ್ಣ ಒಂದು ಶ್ರದ್ಧಾಂಜಲಿ ಅರ್ಪಿಸಿದ ಒಂದು ಕೀರ್ತಿ ಯಾರಿಗಾದರೂ ಸಲ್ಲುತ್ತದೆ ಅಂದರೆ ಅದು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಲ್ಲುತ್ತದೆ। ಹಾಗಾಗಿ ರಷ್ಯಾದ ಅಧ್ಯಕ್ಷ ಪುಟಿನ್ ಕೂಡ ಅದೇ ಹೇಳ್ತಾರೆ, ಕ್ಷಣಕ್ಕೂ ಗೌರವಕ್ಕೆ ಒಳಗಾಗುತ್ತಿರುವ ಪ್ರಪಂಚದಲ್ಲಿ ಯಾರಾದರೂ ವ್ಯಕ್ತಿ ಇದ್ದರೆ ಅದು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೆ। ಹಾಗಾಗಿ ಅವರು ವಿಚಾರಧಾರೆಗಳು ಮಹಿಳೆಯರಿಗೆ ಸಮಾನತೆ, ಸೋದರತೆ, ಭಾತೃತ್ವದ ಒಂದು ತತ್ವದ ಮೇಲೆ ಬೃಹತ್ ಗಾತ್ರದ ಭಾರತ ಒಂದು ಸಂವಿಧಾನವನ್ನು ಕೊಟ್ಟ ಒಂದು ಕೊಡುಗೆ ಯಾರಿಗಾದರೂ ಸಲ್ಲುತ್ತದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿ। ಅಂಥ ದಲಿತ ಸೂರ್ಯ, ಎಲ್ಲ ಹಿಂದುಳಿದ ವರ್ಗದವರ ಒಬ್ಬ ನಾಯಕ, ಪ್ರತಿಯೊಬ್ಬ ಹಿಂದುಳಿದ ವರ್ಗದ ಜನಾಂಗದ ಬಗ್ಗೆ ಚಿಂತಿಸಿದ ಏಕೈಕ ನಾಯಕ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಭಾಳ ಅಸಾಮಾನ್ಯವಾದದ್ದು। ತಾವು ಬೇಕಾದರೆ ಭಾರತ ಸಂವಿಧಾನ ಹೋಗಿ ಓದ್ಕೊಂಡು ನೋಡ್ರಿ ಅಂತ ಹೇಳಿದ್ರು। ಅಂಥ ವ್ಯಕ್ತಿ ಇವತ್ತಿನ ಒಂದು ದಿವಸ ಭಾಳ ದುಃಖದ ವಿಷಯ। ಅವರ ಒಂದು ಬಿಟ್ಟು ಹೋದ ಒಂದು ಸಂದರ್ಭದಲ್ಲಿ ಎಲ್ಲ ರೋಗಿಗಳಿಗೆ ನಮ್ಮ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ವತಿಯಿಂದ ಒಂದು ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮ, ಒಂದು ಅಳಿಲು ಸೇವೆಯನ್ನು ಇವತ್ತಿನ ದಿವಸ ಇಟ್ಕೊಂಡಿದ್ದು ಅಂತ ಹೇಳೋದ್ರ ಮುಖಾಂತರ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ। ಜೈ ಭೀಮ್, ನಮೋ ಬುದ್ಧಾಯ। ಎಲ್ಲರಿಗೂ ಸಪ್ರೇಮ ಜೈ ಭೀಮ್। ಇವತ್ತು ಮಹಾಮಾನವತಾವಾದಿ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣದ ಅಂಗವಾಗಿ ನಾವು ಸೋದರರಾದ ದಿಲೀಪ್ ಕುಮಾರ್ ವರ್ಮಾ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ವತಿಯಿಂದ ಮತ್ತು ಅವರ ಕಾರ್ಯಕರ್ತರ ಸಂಘಟಕರೊಂದಿಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ದಲಿತ ರೋಗಿಗಳು, ಮೈನಾರಿಟಿ ರೋಗಿಗಳು, ಮುಸ್ಲಿಂ ರೋಗಿಗಳು, OBC ರೋಗಿಗಳು, ಪ್ರತಿಯೊಂದು ಸಮುದಾಯ, ಜಾತಿ ಇಲ್ಲದಂಥ ಯಾವುದಾದ್ರೂ ಜಾಗ ಇದ್ದರೆ ಅದು ಆಸ್ಪತ್ರೆ। ಪ್ರತಿಯೊಂದು ಸಮುದಾಯಕ್ಕೆ ಇಲ್ಲಿ ಚಿಕಿತ್ಸೆ ಅವಶ್ಯಕವಾಗಿರ್ತದೆ। ಪ್ರತಿಯೊಂದು ಜನರಿಗೆ ಬಾಬಾ ಸಾಹೇಬ್ರ ಸಂದೇಶ ಮುಟ್ಟಲಿ, ಬಾಬಾ ಸಾಹೇಬ್ರ ಪರಿನಿರ್ವಾಣ ಅಂಗವಾಗಿ ಅವರು ನೆನಪಿಸಲಿ, ಅವರ ಹಕ್ಕು ಕೊಟ್ಟಂಥ ಹಕ್ಕು, ಅವ್ರು ಮಾಡಿದಂಥ ಸೇವೆ ಅವರಿಗೆಲ್ಲರಿಗೆ ಅರಿವಾಗುವ ನಿಟ್ಟಿನಲ್ಲಿ ಮತ್ತು ಅವರಿಗೆ ಸಹಕಾರ ಆಗಲಿ ಅಂತೇಳಿ ನಮ್ಮದೊಂದು ಸಣ್ಣ ಬಾಬಾ ಸಾಹೇಬ್ರಿಗೆ ನೆನೆಯುವ ಕೆಲಸ ಮಾಡ್ಬೇಕಂತೇಳಿ ಇವತ್ತು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ। ಅದರ ಅಂಗವಾಗಿ ಈ ದೇಶದ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನರಿಗೆ ಒಂದು ಈ ದೇಶಕ್ಕೆ ಒಂದು ತಂದೆ ಸ್ಥಾನದಲ್ಲಿದ್ದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟು ಹೋದ ದಿನ ಇದು ಅತ್ಯಂತ ಕರಾಳ ದಿನ। ಅವರ ಬಿಟ್ಟು ಹೋದ ಈ ದಿನವನ್ನು ನಾವು ನೆನಪಿಸ್ಕೊಳ್ಳಿಕ್ಕೆ, ಅವ್ರಿಗೆ ಗೌರವ ನಮನ ಸಲ್ಲಿಸಲಿಕ್ಕೆ ನಮ್ಮದೊಂದು ಸಣ್ಣ ಕೆಲಸ ನಾವು ಮಾಡ್ತಾಯಿದ್ದೀವಿ। ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ। ಜೈ ಭೀಮ್। ನನ್ನ ಹೆಸರು ಪ್ರಕಾಶ್ ರಾವಣ್ ಅಂತೇಳಿ, ದಲಿತ್ ಯೂನಿಟಿ ಮೂವ್ಮೆಂಟ್ ರಾಜ್ಯಾಧ್ಯಕ್ಷ।